ನಮ್ಮ ಪ್ರಧಾನಮಂತ್ರಿ ಅವರ ಒಂದು ಒಳ್ಳೆಯ ಯೋಜನೆಯ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸೋಕ್ಕೆ ಈ ವಿಡಿಯೋವನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಆಯುಷ್ಮಾನ್ ಭಾರತ್ ಎಂಬ ಯೋಜನೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಅದರಲ್ಲಿ ಹೊಸದಾಗಿ ಸೇರಿಸಿರುವಂಥದ್ದು ಒಂದು ಯೋಜನೆ, ಈ ಏನು ಆಯುಷ್ಮಾನ್ ಭಾರತ್ ವಾಯು ವಂದನಾ ಏನು ಕಾರ್ಡ್ ಇದೆ, ಅದು 70 ವರ್ಷಕ್ಕಿಂತ ಹೆಚ್ಚು ಏನು ಹಿರಿಯ ನಾಗರಿಕರಿದ್ದಾರೆ ಅವ್ರಿಗೆ ಇದು ಲಾಭ ಆಗುವಂಥದ್ದು ಒಂದು ಯೋಜನೆ. ಅವ್ರಿಗೆ ಸುಮಾರು 5 ಲಕ್ಷ ಅಷ್ಟು ವಿಮೆಯನ್ನು ಕವರೇಜನ್ನು ಸಿಕ್ಕತ್ತೆ. ದಯವಿಟ್ಟು ಎಲ್ಲರೂ ಈ ಅಟ್ಯಾಚ್ಡ್ ಏನು ಲಿಂಕ್ ಇದೆ ಅದನ್ನ ಬಳಸಿ ನಿಮ್ಮ ಏನೇನು ಮಾಹಿತಿ ಇದೆ ಅದೆಲ್ಲನೂ ಸಂಪೂರ್ಣವಾಗಿ ಭರ್ತಿ ಮಾಡಿ ಈ ಏನು ಯೋಜನೆ ಇದೆ ಅದು ನೀವು ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಇದು ಇಡೀ ಸಮಾಜಕ್ಕೆ ಲಾಭ ಆಗುವಂಥದ್ದು ಯೋಜನೆ ಮತ್ತು ಈ ಇನ್ಶೂರೆನ್ಸ್ ಕವರೇಜ್ ಮೂಲಕ ನಮ್ಮ ಹಿರಿಯ ನಾಗರಿಕರಿಗೂ ಸಹ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಅವಕಾಶ ಇದೆ. ಅವರ ಆರೋಗ್ಯ ಏನಾದರೂ ಸಮಸ್ಯೆ ಇದೆ ಇದರ ಮೂಲಕ ಪರಿಹರಿಸುವಂಥದ್ದು ಕೆಲಸ ಆಗುತ್ತೆ. ಮತ್ತೊಮ್ಮೆ ನಾನು ನಮ್ಮ ಹಿರಿಯ ನಾಗರಿಕರಲ್ಲಿ ವಿನಂತಿಸಿಕೊಳ್ಳುವುದು, ದಯವಿಟ್ಟು ಈ ನಿಮ್ಮ ಮಾಹಿತಿಯನ್ನು ಈ ಲಿಂಕಲ್ಲಿ ಭರ್ತಿ ಮಾಡಿ ಮತ್ತು ಈ ಯೋಜನೆಯನ್ನು ಯಶಸ್ವಿ ಮಾಡುವ ಮೂಲಕ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಪ್ರೋಗ್ರಾಮನ್ನು ನಿರ್ಮಾಣ ಮಾಡೋಕ್ಕೆ ಮುಂದುವರಿಯಲಿಕ್ಕೆ ಬನ್ನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮೊದಲನೇದಾಗಿ ನಿಮ್ಮ ಪ್ಲೇ ಸ್ಟೋರ್ ನ ಓಪನ್ ಮಾಡಿ. ಪ್ಲೇ ಸ್ಟೋರ್ ನಲ್ಲಿ ಸರ್ಚ್ ಬಾರ್ ಅಲ್ಲಿ ಆಯುಷ್ಮಾನ್ ಆಪ್ ಅಂತ ಹೊಡೀರಿ. ಆಯುಷ್ಮಾನ್ ಆಪ್ ನ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಆದ್ಮೇಲೆ ನಿಮ್ಗೊಂದು ಪೇಜ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ, ಇನ್ನೊಂದು ಲಾಗಿನ್ ಅಂತ ಇದೆ. ನಾವಿಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಲಾಗಿನ್ ಆಸ್ ಆಪರೇಟರ್ ಅಥವಾ ಬೆನಿಫಿಷರಿ ಅಂತ. ನೀವೇನಾದ್ರೂ ಏಜೆಂಟ್ ಆಗಿದ್ರೆ ಆಪರೇಟರ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿ. ಬೆನಿಫಿಷರಿ ಅಂದ್ರೆ ನೀವೇ ಖುದ್ದಾಗಿ ಅಪ್ಲೈ ಮಾಡೋದ್ರ ಬೆನಿಫಿಷರಿ ಅಂತ ಇರುತ್ತೆ. ಇಲ್ಲಿ ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಪ್ಚಾ ಕೋಡ್ ಕೊಟ್ಟಿರ್ತಾರೆ, ಅದನ್ನ ಹಾಗೆ ಎಂಟರ್ ಮಾಡಿ. ಇಲ್ಲಿ ನೆಕ್ಸ್ಟ್ ಬಂದು ಮೊಬೈಲ್ ನಂಬರ್ ಕೇಳ್ತಿದೆ. ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡಿ. ವೆರಿಫೈ ಅಂತ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಬಂದು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ OTP ನ ಎಂಟರ್ ಮಾಡೋದಕ್ಕೆ 3 ನಿಮಿಷಗಳ ಕಾಲ ಇರುತ್ತೆ. ಅಷ್ಟರೊಳಗಡೆ ನೀವು OTP ನ ಎಂಟರ್ ಮಾಡಬೇಕು. ಪುನಃ ಇನ್ನೊಂದ್ಸತಿ ಕ್ಯಾಪ್ಚಾ ಕೇಳುತ್ತೆ, ಅದನ್ನ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡ್ಬೇಕು. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇದು ಬಂದು ಕೆಳಗಡೆ ನಿಮ್ಗೊಂದು ಬ್ಯಾನರ್ ತೋರಿಸ್ತಿದೆ ಫಾರ್ ಸೀನಿಯರ್ ಸಿಟಿಸನ್ ಅಂತ. ಅಂದ್ರೆ 70 ವರ್ಷದಿಂದ ಮೇಲೆ ಇರುವಂತವ್ರಿಗೆ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಇಲ್ಲಿ ಸರ್ಚ್ ಫಾರ್ ಬೆನಿಫಿಷರಿ ಆಪ್ಷನ್ ಅಲ್ಲಿ ನಿಮ್ಗೆ ಮೊದಲನೇದಾಗಿ ಸ್ಕೀಮ್ ಆಪ್ಷನ್ ಬರುತ್ತೆ. ಈ ಸ್ಕೀಮ್ ಆಪ್ಷನ್ ಅಲ್ಲಿ PMJAY ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೇಟ್, ಈ ಸ್ಟೇಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬಂದು ಇಲ್ಲಿ ಸಬ್ ಸ್ಕೀಮ್ ಅಂತ ಇದೆ. ಸಬ್ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ PMJAY ಅನ್ನೋ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಇಲ್ಲಿ ಸರ್ಚ್ ಬೈ ಅನ್ನೋ ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ID, ಆಧಾರ್ ನಂಬರ್, ಸ್ಟೇಟ್ ID, PMJAY ID ಇರುತ್ತೆ. ನೀವೇನಾದ್ರೂ ಫಸ್ಟ್ ರಿಜಿಸ್ಟರ್ ಆಗಿದ್ರೆ PMJAY ID ನಲ್ಲಿ ಲಾಗಿನ್ ಆಗ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ರಿಜಿಸ್ಟರ್ ಆಗಿದ್ರೆ ಅದ್ರ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಫಸ್ಟ್ ಟೈಮ್ ಯೂಸರ್ಸ್ ಗೆ ನಿಮ್ಗೆ ಆಧಾರ್ ನಂಬರ್ ಅನ್ನೋ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಆಪ್ಷನ್ ತೋರಿಸೋದು ಡಿಸ್ಟ್ರಿಕ್ಟ್. ನೀವು ಮೈಸೂರಿನವರಾದ್ರೆ ಮೈಸೂರು ಅಂತ ಸೆಲೆಕ್ಟ್ ಮಾಡಿ, ಕೊಡಗು ಇಂದ ಆದ್ರೆ ಕೊಡಗು ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪುನಃ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ನ ಎಂಟರ್ ಮಾಡಿ. ಕ್ಯಾಪ್ಚಾ ಕೋಡ್ ಕೇಳುತ್ತೆ, ಆ ಕ್ಯಾಪ್ಚಾ ಕೋಡ್ ಇನ್ನೊಂದ್ಸತಿ ಎಂಟರ್ ಮಾಡಿ, ಸರ್ಚ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಬರುತ್ತೆ. ಪ್ರೊಸೆಸ್ ಆಗ್ತಿದ್ದಂಗೆ ನಿಮ್ಗೊಂದು ಫ್ಯಾಮಿಲಿ ಟ್ರೀ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಇದಾರಲ್ಲ ಎಲ್ಲಾರ್ದು ಬರುತ್ತೆ. ನೆಕ್ಸ್ಟ್ ಆ ಫ್ಯಾಮಿಲಿ ಮೆಂಬರ್ ಅಲ್ಲಿ ಯಾರು KYC ಕಂಪ್ಲೀಟ್ ಮಾಡಿರ್ಬಲ್ಲ ಅಲ್ಲಿ ತೋರಿಸುತ್ತೆ ಡೂ KYC ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಅಥೆಂಟಿಕೇಶನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆಧಾರ್ ಇಂದ OTP ಜನರೇಟ್ ಮಾಡ್ಕೊಂಡು ಮಾಡ್ಬೋದು, ಫಿಂಗರ್ ಪ್ರಿಂಟ್ ಇಂದ ಮಾಡ್ಬೋದು, ಐರಿ ಸ್ಕ್ಯಾನ್ ಇಂದ ಮಾಡ್ಬೋದು, ಫೇಸ್ ಅಥೆಂಟಿಕೇಶನ್ ಇಂದನೂ ಮಾಡ್ಬೋದು. ನಾವೀಗ ಆಧಾರ್ OTP ಇಂದ ರಿಜಿಸ್ಟರ್ ಆಗ್ತಾ ಇದೀವಿ. ಮಾಡಿ ವೆರಿಫೈ ಅಂತ ಕೊಟ್ರೆ ನಿಮ್ಗೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಎಸ್ ಐ ಎಕ್ಸೆಪ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಅಲೋ ಅಂತ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ ಮೊಬೈಲ್ ನಂಬರ್ ಇಂದ OTP ಎಂಟರ್ ಮಾಡಿ. ಅಲ್ಲಿ ಕೆಳಗಡೆ KYC ಅನ್ನೋ ಆಪ್ಷನ್ ತೋರಿಸುತ್ತೆ ನಿಮ್ಗೆ. ಅದಾದ್ಮೇಲೆ ಮತ್ತೊಮ್ಮೆ ಸೇಮ್ ಅದೇ ರೀತಿ ಕೇಳುತ್ತೆ. ಅವಾಗ ಅದೇ ನಂಬರ್ಗೆ ನಿಮ್ಗೆ OTP ಹೋಗುತ್ತೆ. OTP ಎಂಟರ್ ಆಗ್ತಿದಂಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ಇಲ್ಲಿ ಬೆನಿಫಿಷರಿ ಫೋಟೋಗ್ರಾಫ್ ಅಂತ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ನಿಮ್ದು KYC ಫೋಟೋನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ನಿಮ್ಗೆ KYC ಫೋಟೋ ಅಂತ ಇದೆ, ಅದು ನಿಮ್ಮ ಆಧಾರ್ ಫೋಟೋಗ್ರಫಿ ಆಗಿರುತ್ತೆ. ಪಕ್ಕದಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಇರುತ್ತೆ, ಅದನ್ನ ನೀವು ಸೇಮ್ ಅದೇ ರೀತಿ ಫೋಟೋನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ನೀವು ಅಪ್ಲೋಡ್ ಮಾಡಿರೋ ಡೀಟೇಲ್ಸ್ ಮತ್ತೆ KYC ನಲ್ಲಿರೋ ಡೀಟೇಲ್ಸ್ ಎರಡು ಮ್ಯಾಚಿಂಗ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ತೋರಿಸುತ್ತೆ. 86% ಮೇಲೆ ಇತ್ತು ಅಂದ್ರೆ ನಿಮ್ಮ ವಯೋವಂದನಾ ಕಾರ್ಡ್ ಬೇಗ ಜನರೇಟ್ ಆಗುತ್ತೆ. ಇಲ್ಲಿ ಬಂದು ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಇರುತ್ತೆ. ಆ 70 ವರ್ಷದ ಮೇಲೆ ಇರೋರ ಹತ್ರ ಫೋನ್ ನಂಬರ್ ಇದ್ರೆ ಎಸ್ ಅಂತ ಕೊಡಿ, ನೋ ಅಂತ ಇದ್ರೆ ನೋ ಅಂತ ಕೊಡಿ. ಇಲ್ಲಿ ಎಸ್ ಅಂತ ಇರೋದಕ್ಕೆ ಅವರ ಫೋನ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ವೆರಿಫೈ ಅಂತ ಕೊಡ್ತಾ ಇದೀವಿ.
ನೆಕ್ಸ್ಟ್ ರಿಲೇಷನ್ ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ಅವ್ರದ್ದು ನಿಮ್ದು ಏನು ಸಂಬಂಧ ಅನ್ನೋದನ್ನ ಹಾಕ್ಬೇಕು. ಫ್ಯಾಮಿಲಿ ಹೆಡ್ ಅಂತ ಇದೆ, ವೈಫ್, ಹಸ್ಬೆಂಡ್, ಫಾದರ್, ಮದರ್, ಡಾಟರ್. ನೀವು ಇವ್ರಿಗೆ ಯಾವ ರೀತಿ ಸಂಬಂಧ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ನಿಮ್ಮ ಬರ್ತ್ ಇಯರ್ ನ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ನಿಮ್ಮ ಏರಿಯಾ ಪಿನ್ ಕೋಡ್ ಅನ್ನ ಎಂಟರ್ ಮಾಡಿ. ಡಿಸ್ಟ್ರಿಕ್ಟ್ ಆಟೋಮೆಟಿಕಲಿ ನೀವು ಕೊಟ್ಟಿರೋದ್ರಿಂದ ಮುಂಚೆ ಅದು ಡಿಫಾಲ್ಟ್ ಆಗಿ ಬಂದಿರುತ್ತೆ. ನಿಮಗೆ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ನೀವೇನಾದ್ರೂ ಗ್ರಾಮಾಂತರಕ್ಕೆ ಸೇರಿದ್ರೆ ರೂರಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ನೀವೇನಾದ್ರೂ ನಗರಕ್ಕೆ ಸೇರಿದರೆ ಅರ್ಬನ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಸಬ್ ಡಿಸ್ಟ್ರಿಕ್ಟ್ ಅನ್ನೋದು ಆಪ್ಷನ್ ನ ನೀವು ಯಾವ ಡಿಸ್ಟ್ರಿಕ್ಟ್ ಸೇರ್ತೀರಾ, ಕೊಡಗು, ಮೈಸೂರು, ಅದನ್ನ ಸೆಲೆಕ್ಟ್ ಮಾಡಿ. ನೀವು ಯಾವ ವಿಲೇಜ್ ಗೆ ಸೇರ್ತೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. KYC ಇಸ್ ಕಂಪ್ಲೀಟೆಡ್ ಅಂಡ್ ಆಯುಷ್ಮಾನ್ ಕಾರ್ಡ್ ಇಸ್ ರೆಡಿ ಫಾರ್ ಡೌನ್ಲೋಡ್ ಅಂತ. ಸೊ ಇಲ್ಲಿ ನೀವು ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಅಲ್ಲಿ ಡೌನ್ಲೋಡ್ ಕಾರ್ಡ್ ಅಂತ ಇರುತ್ತೆ. ಇಲ್ಲಿ ನಿಮ್ಗೆ ಆ ಫ್ಯಾಮಿಲಿ ಮೆಂಬರ್ದು ಅಪ್ರೂವಲ್ ಆಗಿರೋ KYC ಕಾಣಿಸ್ತಿದೆ. ಅದ್ರ ಮೇಲೆ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮತ್ತೊಮ್ಮೆ ನಿಮ್ಗೆ ಅಥೆಂಟಿಕೇಶನ್ ಕೇಳುತ್ತೆ. ಇದರಲ್ಲಿ ನಾವು ಆಧಾರ್ OTP ಅಂತ ಸೆಲೆಕ್ಟ್ ಮಾಡಿ ವೆರಿಫೈ ಮಾಡ್ತಾ ಇದೀವಿ. ಮತ್ತೊಮ್ಮೆ ನಿಮ್ಮ ಫೋನ್ ನಂಬರ್ಗೆ OTP ಬರುತ್ತೆ. ಇಲ್ಲಿ ನಾವು ಆಧಾರ್ OTP ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಅಂತ ಮಾಡಿದ್ರೆ ಎಸ್ ಅಕ್ಸೆಪ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲೋ ಕೊಡಿ. ಅದಾದ್ಮೇಲೆ ನಿಮ್ಮ ಬೆನಿಫಿಷರಿ ಆಧಾರ್ OTP ನ ಎಂಟರ್ ಮಾಡಿ. ಸಕ್ಸಸ್ಫುಲ್ ಅಂತ ಬಂದಿದೆ. ಇಲ್ಲಿ ವ್ಯೂ ಕಾರ್ಡ್ ಅನ್ನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೌನ್ಲೋಡ್, ಪ್ರಿಂಟ್ ಅಂಡ್ ಶೇರ್ ಆಪ್ಷನ್ ಕೂಡ ಸಿಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನಿಮ್ಗೆ PMJAY ID ಕೂಡ ತೋರಿಸುತ್ತೆ. ಇದನ್ನ ಬೇಕಾದ್ರೆ ನೀವು ನಿಮ್ಮ ಹತ್ರದಲ್ಲಿ ಇರುವಂತ ಕಂಪ್ಯೂಟರ್ ಸೆಂಟರ್ ಅಲ್ಲಿ ನೀವು ಡೌನ್ಲೋಡ್ ಮಾಡಿಸಿ ಪ್ರಿಂಟ್ ಔಟ್ ತೆಗೆಸ್ಕೋಬಹುದು.